ಐವರ ಕಾಂತೆ ಎನಿಸಿರೆ ಚಿನ್ನಂತೆ ಐವರ ಕಾಂತೆ ಎನಿಸಿರೆ ಚಿನ್ನಂತೆ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನವರತ ನಿಜಾತ ಕಲುಷಿತ ಮನದ ವ್ಯಾಕುಲವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಹೇ ಕೃಷ್ಣ ದೀನದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾದರೆ ಯಾರ ದೇವ? ಅಂದು ಕದ್ದ ಕಳ್ಳನಂತೆ ಕೀಚಕನ ಭಂಗವನ್ನು ಸಹ ಸಹಿಸಿದೆನು. ಇನ್ನು ಮೇಲಾದರೂ ಸುಖವಾಗಿನೆಂದರೆ ಹೆಜ್ಜೆ ಹೆಜ್ಜೆಗೂ ಸಾಪಮಾನ. ಹೇ ವಿಧಾತ, ಈ ಹಣೆಯಲ್ಲಿ ಏನನ್ನು ಬರೆದಿರುವೆ ಪರಮಾತ್ಮ? ಇವಳು ಏಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಇರಲಿ ಪಾಂಚಾಲಿ, ಏಕೆ ನಿಷ್ಕರಣವಾಗಿ ಹೇಳ್ತಿರಲ್ಲ ಪಾಂಚಾಲಿ? ಕಥೆ ಸಾಠೆ ವರದೀರಲಾಗಿ ವರಪತ್ನಿಯಾಗಿ ಮರಗಾಲಿ ಪರಾಕ್ರಮಗಳು ಕಥೆ ಕಥೆ ವರದೀರಲಾಗಿ ವರಪತ್ನಿಯಾಗಿ ಮರಗಾಲಿ ಪತಿಯಾಗಿ ನೀನು ಪತಿಯಾಗಿ ನೀನು ಚಂಡ ಚಂದಯಂದ ಚಂಡ ಚಂದಯಂದ ಕಡುಕೋಪವೇಕೆ ಬಿಡುತ್ತಿದ್ದೆಯಾಗಿ ಕೋಮಲಾಗಿಯ ಕಡುಕೋಪವೇಕೆ ಬಿಡುತ್ತಿದ್ದೆಯಾಗಿ ಕೋಮಲಾಗಿಯ ಕಥೆ ಕಥೆ ವರದೀರಲಾಗಿ ವರಪತ್ನಿಯಾಗಿ ಮರಗಾಲಿ ತಗೆ ಮರಗಾಲಿ ತಗೆ. ಪಾಂಚಾಲಿ, ಏಕೆ ನಿಷ್ಕರಣವಾಗಿ ಹೇಳುತ್ತೀರಿವೆಲ್ಲ ಪಾಂಚಾಲಿ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳವಿಗೆ ಒಂದಲ್ಲ 10 ಕಾರಣಗಳು. ನೀವಾದರೂ ಪುರುಷರು, ನೀವು ಅಪಮಾನ ಮಾಡಿದಿರಿ, ದುರ್ವಾಕ್ಯ ಆಡಿದಿರಿ, ನೀವರಿಗೆ ಪ್ರತಿಕಾರ ಮಾಡುತ್ತೀರಿ. ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನಕ್ಕಾಗಿ ವಸ್ತುವಿಗಾಗಿ ಅವಳ ಪರನ್ನು ಬೇಡಿಕೊಳ್ಳಬೇಕು. ಪರಮೇಶ್ವರ ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿ ಮಾಡಿದೆ ದೇವ? ಹಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವ ಸ್ವರೂಪಿಗಳಾದ ಆ ಋಷಿಗಳ ಆಜ್ಞೆ. ಋಷಿಗಳ ಆಜ್ಞೆ ಸ್ವಾಮಿ, ಇಂದು ನಡೆದ ವಿಚಾರ ನಿಮಗೆ ಮರೆತಿರುವೇನು? ನಿಮಗಾಗಿ ಅಲೆದು ಸ್ವಾಮಿ, ಪಾಂಚಾಲಿ ಎಲ್ಲವೂ ಮರೆತಿರಬೇಕಲ್ಲವೇನು ಸ್ವಾಮಿ? ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿನೆ ಸಹಿಸಲಾರೆ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿನೆ ಸಹಿಸಲಾರೆ. ಸರಿಯೇ ನಿಮಗೆ ಸಮ್ಮತವಾದುದು, ಸರಿಯೇ ನಿಮಗೆ
ದೊರೆಯೇ ಕೇಳು ಕತೆಯ ಕತೆಯ ವೇದೆಯ. ಸ್ವಾಮಿ ಸ್ವಾಮಿ, ಋಷಿಗಳ ಆಜ್ಞೆ. ಪತಿಯ ಸಲ ನಿಮಗೆ ಋಷಿಗಳ ಆಜ್ಞೆ ಮಾಡಿದ್ರೇನು? ಪತಿಗಳು ತಪಸ್ಸನ್ನೇ ಮಾಡಿ ಪಡಬೇಕು. ನಿಮ್ಮಂತಹ ಹೇಳಿ ಪತಿಗಳನ್ನು ಈಗ ನಾನು ಆರಾಧ್ಯಧಾರಕನಲ್ಲ. ಈಗ ನಾನು ಆರಾಧ್ಯಧಾರಕನಲ್ಲ. ಶಾಂತಿಯನ್ನು ಬಯಸುವರು ಶಾಂತಿಯ ಪ್ರಸ್ತಾಪದಲ್ಲಿ ಪಡಿ. ಸ್ವಾಮಿ, ಹಾಗಾದ್ರೆ ಹೇಳುವೇನು ಕೇಳಿ ಸ್ವಾಮಿ. ಈ ದಿನ ನಾನು ದೇವ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಆತ ಹೆಂಡತಿ ಬಂದಿದ್ದಳು. ಆ ಭಾನುಮತಿಯು ಈ ಬಿಚ್ಚಿದ ಕೇಸರಿ ಆಶೆ ನೋಡಿ ನಿನ್ನ ಬದಿಗಳ ಸಂಧಿಗಾಗಿ ಕಳಿಸಿದರು. ಇನ್ನೇನೋ ಸಂಧಿಯಾಗುವುದು. ಈಗಲಾದರೂ ನಿನ್ನ ಬಿರುಗುಡಿಯನ್ನು ಮುಡಿಗಟ್ಟು ಎಂದು ಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಗೋಪಿಕಾಂಗನ ವಿಳಾಸ ವಿಭ್ರಮಗಳಲ್ಲಿ ಭಕ್ತರಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಿತ. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಆಹಾ, ಎಷ್ಟೇ ಆದರೂ ಈ ಭೀಮಸೇನ ಪತ್ನಿಯಲ್ಲವೇನು? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟು ಬಂದೇನೆ ಸ್ವಾಮಿ. ಅದೇನೆಂದರೆ, ಲೇ ಭಾನುಮತಿ, ನಿನ್ನ ಹೊಡೆ ಬಿಚ್ಚುವರಿಗೂ ನಾನು ನನ್ನ ಮುಡಿ ಕಟ್ಟುವುದಿಲ್ಲವೇ ಎಂದು. ಪ್ರಾಣೇಶ್ವರ, ಬಾಪು ಪಾಂಚಾಲಿ ಬಾಪು, ಒಳ್ಳೆ ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿರುವೆ. ಈ ಸಂತೋಷ ಸಮಯದಲ್ಲಿ ಬಾ, ನನ್ನ ತೊಡೆ ಮೇಲೆ ಕುಳಿತುಕೊಳ್ಳುವಾಗ ಬಾ. ಸ್ವಾಮಿ, ಸಮಾಧಾನವಾಯಿತೆ? ಸಂತೋಷ. ಜಾನೆ ಒಂದು ಜಾನೆ ಮುದ್ದಾಡುವೆ ನೀ ಬಾರೆ. ಜಾನೆ ಒಂದು ಜಾನೆ ಮುದ್ದಾಡುವೆನು ಬಾರೆ. ಮನ್ನ ಮನದಿ ಪ್ರೇಯಸಿ ನೀನೆ, ಮನ್ನ ಮನದಿ ಪ್ರೇಯಸಿ ನೀನೆ. ಜಾನೆ ಬಲು ಜಾನೆ ಮುದ್ದಾಡುವೆನು ಬಾರೆ. ಹರಕುಲ ಹಠ ಮರಕ್ಕೆ ನನ್ನದ ಪುರುವಂಸವನೇ ಆಸವ ಕೈವೆ. ಹರಕುಲ ಹಠ ಮರಕ್ಕೆ ನನ್ನದ ಪುರುವಂಸವನೇ ಆಸವ ಕೈವೆ. ಸುರುಳದು ಚೋಚನ ಒಡಲನು ಬಗೆದು, ಕರುಳದು ಚೋಚನ ಒಡಲನು ಬಗೆದು ಕನದೊಳು ದುರುಳರ ಕಡೆಯುವೆ ಬೋರೆ. ಕನದೊಳು ದುರುಳರ ಕಡೆಯುವೆ ಬಾರೆ. ಜಾನೆ ಬಲು ಜಾನೆ ಮುದ್ದಾಡುವೆನು ಬಾರೆ. ಈ ಮನದಿ ಪ್ರೇಯಸಿ ನೀನೆ, ಮನ್ನ ಮಡದಿ ಪ್ರೇಯಸಿ ನೀನೆ. ಜಾನೆ ಜಾನೆ ಮುದ್ದಾಡುವೆನು ಬಾರೆ. ಸಮಯ ಪರಿಭವ ಮರೆಯುವೆನೇ, ಕೈದ ಶಪಥವನ್ನು ಮರೆಯುವೆನೇರೆ. ಸಮಯ ಪರಿಭವ ಮರೆಯುವೆನೇನೆ, ಕೈದ ಶಪಥವನ್ನು ಮರೆಯುವೆನೇನೆ. ಚಿಂತಿಪುದೇ ತಗೆ ಧ್ರುಪದ ಕುವರಿಯೇ, ಚಿಂತಿಪುದೇ ತಗೆ ಧ್ರುಪದ ಕುವರಿಯೇ. ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬೆಚ್ಚಿದ ಮುಡಿಯನ್ನು ಕಟ್ಟುವೆ
ಬಲು ಜಾನೆ ಮುತ್ತಾಡುವೆನು ಬಾನೆ ಈ ಮಣ್ಣ ಮುಳದಿ ಪ್ರೇಯಸಿ ನೀನೆ ಮಣ್ಣ ಮುಳದಿ ಪ್ರೇಯಸಿ ನೀನೆ ಜಾನೆ ಬಲು ಜಾನೆ ಮುತ್ತಾಡುವೆನು ಬಾರೆ. ಪ್ರಿಯ, ಸಮಯವಿರುವುದೇನು? ಹೌದು, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ, ಸಂತೋಷವೇ ಆನಂದವೇ ಅಲ್ಲವೇ? ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಭ್ರಮರೆಯ ಮನಕ್ಕೆ ಎಲ್ಲಿದೆ ರಾಗ? ಸ್ವಾಮಿ, ಭ್ರಮರೆಯ ಮನಕ್ಕೆ ಎಲ್ಲಿ ರಾಮ? ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಮನು ಮುದಿಸುವ ವಿಲಾಸ ವಿಲಾಸ, ಮನು ಮುದಿಸುವ ವಿಲಾಸ ವಿಲಾಸ. ಕೌರವ ಶಿರವ ದರೆಯಳು ನೀನು, ಕೌರವ ಶಿರವ ದರೆಯಳು ನೀನು. ಪ್ರಿಯ, ಪ್ರಾಣೇಶ್ವರ, ಚೆಲ್ಲುತ್ತ ಸೇರುವೆ. ಸ್ವಾಮಿ, ನನ್ನ ನೋಡುವುದಿಲ್ಲವೇ? ನೋಡುತ್ತಿರುವಿರಾ? ಚೆಲ್ಲುತ್ತ ಸೇರುವೆ ಕಾಂತೆಯಲ್ಲಿ. ಪ್ರಾಣೇಶ್ವರ, ನನ್ನ ಕಡೆ ಪ್ರೀತಿ ಇಲ್ಲವೇ? ಇಲ್ಲ ಅಂದರೆ ಹೇಳದು ಪ್ರಿಯೆ. ಇರುವುದೇ? ಸತ್ಯವಾಗಿ ಇರುವುದೇ? ಇರುವುದು. ಚೆಲ್ಲುತ್ತ ಸೇರುವೆ ಕಾಂತೆಯಲ್ಲಿ, ಚೆಲ್ಲುತ್ತ ಸೇರುವೆ ಕಾಂತೆಯಲ್ಲಿ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಪ್ರಿಯ ಶೃಂಗಾರಕ್ಕೆ ಭೀಮ. ಪ್ರಿಯ ಪ್ರಿಯ ಪ್ರಾಣೇಶ್ವರ, ನೆನಪಿದೆಯೇ? ಹೌದು. ಏನು ಸ್ವಾಮಿ, ಹಿಂದಿನ ದಿನ ಈ ಕೇಶರಾಶಿಯ ನೋಡಿ ಹೇಳಿದಿರಿ ಮತ್ತು ಸಂಬೋಧಿಸಿದಿರಲ್ಲ. ಪಾಂಚಾಲಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಇಚ್ಛಿಸುತ್ತೀರಿಯೋ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಸ್ವಾಮಿ, ಕೇಳುವುದು ಮಾತ್ರವಲ್ಲ, ಆಡಿದಂತೆ ನಡೆದುಕೊಳ್ಳಬೇಕು. ಅಣ್ಣನ ಒಂದು ಪಾಂಚಾಲಿ, ಸುಮ್ಮನೆ ನನ್ನನ್ನು ಕೇಳಿಸಬೇಡ. ಈಗ ನಾನು ಯಾರೋ ಅರ್ಥದವರೆಗಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತುರದಿಂದ ಯುದ್ಧವನ್ನೇ ಅಪೇಕ್ಷಿಸುತ್ತಿರುವೆನು. ಬಾಳ ಕೌರವನ ಬಾಳು ಗೆಲ್ಲಿಸುವೆ, ತಾಳು ತಾಳು ನೀ ಸುಮತಿಯೇ. ಬಾಳ ಕೌರವನ ಬಾಳು ಗೆಲ್ಲಿಸುವೆ, ತಾಳು ತಾಳು ನೀ ಸುಮತಿಯೇ. ಸೈರಿ ಜೈ ಪರಿಯನು ಬುರಗಳು, ಸೈರಿ ಜೈ ಪರಿಯನು. ಕಳದುಡಿಗಲೇ ಗುರುಕುಲವೆಲ್ಲವ ಕಳವಳೆಯುವೆನು ಕಾಂತೆಯೇ.
ಅಲ್ಲದೆ ಕುರುಕುಲವೆಲ್ಲವ ಸರವರೆನ್ನುವಂತ ಅಂತೆಯೇ ದುರುಳ ಕೌರವನ ಸಿಕ್ಕಿತು ಬರುವೆನ ದುರುಳ ಕೌರವನ ಸಿಕ್ಕಿತು ಬರುವೆನ ಸೈರಿಸ ಈ ಪರಿಯನ್ನು ದುರಗಳು ಸೈರಿಸ ಈ ಪರಿಯನ್ನು. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರೆದ ಸಿಂಹದಂತೆ ವಿಶ್ರಾಮಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಅರಿತು ಮತ್ತಾರು ಸತ್ತರಲ್ಲ. ಪಾರ್ಥ, ಈ ಸಾರಿ ದ್ರೌಪದಿಯ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಸಹೋದರ ಭೀಮಸೇನ, ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ನನ್ನ ತಮ್ಮನಾದ ಭೀಮನನ್ನು ಸ್ತಪನ ಮಾಡುವುದೇ ನನಗೆ ದೊಡ್ಡ ವಿಷಾದವಾಗಿರುವುದಿಲ್ಲ. ಭೀಮಸೇನ, ಶಾಂತನಾಗು. ಪಾಂಚಾಲಿ ಸಮಾಚಾರವೇನು? ಅಣ್ಣನಾಗೆ ಸಿಟ್ಟಾಗಿರುವನು ಏಕೆ ಸ್ವಾಮಿ? ಈ ಬೀಗುದಲು ನೀವು ಉತ್ತರ ಕೊಡಬಲ್ಲದು ಅಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ಈಗ ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹೋದರರು ಒಪ್ಪಿಕೊಳ್ಳುವುದು. ಆದರೆ ಈ ದಾಸಾವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸುವರು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯಲ್ಲಿ ಭಿಕ್ಷಾಟನೆ ಮಾಡಲಿ ಎಂದು ಆ ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಸಂಧಿಯು ನಿಮಗೆ ಅಸಖ್ಯವಾಗಿ ಕಾಣಬಹುದು, ಆದರೆ ನಾನು ಒಂದು ಗಳಿಗೆಯೂ ಸಹಿಸುತ್ತಕ್ಕಲ್ಲ. ಯಾತಕ್ಕಾಗಿ ಎನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಅವೆರಡೆ ಆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿದನು. ನೀವು ನಿಶ್ಚಿತವಾಗಿ ಪ್ರಸ್ತಾಪವನ್ನು ಮಾಡುತ್ತೀರಿ. ನಿಲ್ಲು ಸಹೋದರ, ನಿಲ್ಲು. ಬಿಡು ಕೋಪವ ಮನದೇ ರೋಜ, ಬಿಡು ಕೋಪವ ಮನದೇ. ಬಿಡು ಕೋಪವ ಮನದೇ ತನುಜ, ಬಿಡು ಕೋಪವ ಮನದೇ. ಕುಡುಕೆ ಸಮರ ಬಯಸುವುದನ್ನು ಚಿತ್ತ, ಕುಡುಕೆ ಸಮರ ಬಯಸುವುದನ್ನು ಚಿತ್ತ. ಬಿಡು ಕೋಪವ ಮನದೇ ತನುಜ, ಬಿಡು ಕೋಪವ ಮನದೇ. ಬಡದಿ ಪಾಂಚಾಲಿಯ ಬಿರುಮುಡಿ ಸಾಪವ, ಬಡದಿ ಪಾಂಚಾಲಿಯ ಬಿರುಮುಡಿ ಸಾಪವು ಗುರು ಸಂಜಾತರ ಕೆರಳಿಸದಿರುನೇ. ಗುರು ಸಂಜಾತರ ಕೆಳಸದಿರುನೇ. ಕಳಿದವರ ಮುಂದೆ ತನುಜ, ತಳಿದವರ ಮುಂದೆ ಬಾಳಿಹನು ಎಂಬ ತಳಿದವರ ಮುಂದೆ ಬಾಳಿಹನು ಎಂಬ ಗುರುಯರ ವಾಣಿಯ ಮರೆಯುವುದನ್ನು ಚಿತ. ಗುರುಹಿರ ವಾಣಿಯ ಮರೆಯುವುದನ್ನು ಚಿತ್ತ. ಬಿಡು ಕೋಪವ ಮನದೇ ತನುಜ, ಬಿಡು ಕೋಪವ ಮನದೇ. ಶಾಂತನಾಗು ಸಹೋದರ, ಶಾಂತನಾಗು.
ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮರ ಯಾರಿಗೂ ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ಅನುಚಿತವಾಗಿ ಇದನ್ನು ಪ್ರಾರಂಭಿಸುವುದು ಅನುಚಿತ. ದೇವಿ ಮಾನ್ಯನೆ ಮನದ ವೇದನೆ ಸಮಯವಿದಂತರುದಯ ಕರುಣೆ ಏತಕ್ಕೆ ಇದು ಗುಣವೋ. ದೇವಿ ಮಾನನೆ ಮನದ ವೇದನೆ ಸಮಯವಿದಂತರುದಯ ಕರುಣೆ ಏತಕ್ಕೆ ಇದು ಗುಣವೋ. ಧರ್ಮಜನ್ಮಯ ನಿರ್ಮಲ ಭ್ರಾತವೋ. ದೇವಿ ಧರ್ಮಜನ್ಮಯ ನಿರ್ಮಲ ಭ್ರಾತವೋ ಇರುವುದನ್ನು ಚಿತ ಪರಿಶುದ್ಧ ದೇವಿಯ. ದೇವಿ ಇರುವುದನ್ನು ಚಿತ ಪರಿಶುದ್ಧ ದೇವಿಯ ಸೈಪದ ಮನದನ್ನು ತಾಪವ ಕರುಣೆ. ದೇವಿ ಸ್ವಯಪದ ಮನದನ್ನು ತಾಪವ ಕರುಣೆ. ಧರ್ಮದಿಂದ ಕಾರ್ಯ ಸಾಧಿಸೋ ಕೋಮಲ ಹೃದಯವನ್ನು ತೊರಗಲಿದರಿಯ. ಧರ್ಮದಿಂದ ಕಾರ್ಯ ಸಾಧಿಸೋ ಕೋಮಲ ಹೃದಯವನ್ನು ತೊರಗಲಿದರಿಯ. ಸೋರ ಸೋಚನೆ ನರಿಯದ ನೀಬರದೆ ಸೋರ ಸೋಚನೆ ನರಿಯದ ನೀಬರು ಏಕೆಂದು ಈ ರೀತಿ ಈ ಕೋಪ ಬರವೆ. ಏಕೆಂದು ಈ ರೀತಿ ಈ ಕೋಪ ಬರವೆ. ಮಾನ್ಯನೆ ಮನದ ವೇದನೆ ಸಮಯವಿದಂತರುದಯ ಕರುಣೆ ಏತಕ್ಕೆ ಇದು ಗುಣವೋ. ದೇವಿ ಇದಕ್ಕೇನು ಹೇಳುವೆ? ಸ್ವಾಮಿ ಧರ್ಮವೆಂದು ಹೇಳುತ್ತಾ ಈ ರೀತಿ ಮಾತನಾಡುವುದು ನಿಮಗೆ ಧರ್ಮವೇನು ಸ್ವಾಮಿ? ದ್ರೌಪದಿ, ಯುದ್ಧವು ಶಾಂತಿಯ ರಕ್ಷಣೆಯು. ಯುದ್ಧವು ಎಂಥ ಘೋರ ಕರ್ಮವೆಂದು ನಿನಗೆ ತಿಳಿದಿಲ್ಲ ಪಾಂಚಾಲಿ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿಕೊಂಡಿದ್ದರೆ ಮುಂದೆ ಒಂದು ದಿನ ನಾವೇ ದುಃಖಿಸಬೇಕಾಗುವುದು. ಅದಕ್ಕೆ ಎದರಿ ನಾವುಗಳು ಶಾಂತಿ ಸಂಧಾನಕ್ಕಾಗಿ ಸಕಲ ಪ್ರಯತ್ನನೂ ಪಟ್ಟೆನೋ ಪಾಂಚಾಲಿ. ರಾಜೇಂದ್ರ ದೊರೆಯನ್ನು ಸಂಧಿಗೆ ಕಳುಹಿಸಿ ಅಪಮಾನವಾಯಿತು. ನಾನು ಹೇಳಿದ್ದೇನೆ ಸ್ವಾಮಿ, ಏನಿ ಕೋಲಾಹಲ? ಅರ್ಜುನ, ನಾನಿನ್ನೂ ಹೋಗುವನು. ಸಂಧಿಯ ಫಲಾಫಲಗಳನ್ನು ಕೇಳಿ ನನಗಾಗುವ ಪ್ರಯೋಜನವೇನು? ಸ್ವಾಮಿ ನಿಮ್ಮ ಪೌರುಷದ ಪರಿವರ್ತನೆ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಸ್ವಾಮಿ ಶಾಂತರಾಗಿ ಸ್ವಾಮಿ. ಅತ್ತ ನೋಡಿ ಅಣ್ಣ ಬರ್ತಿದ್ದಾರೆ. ಅವರ ಸಂಧಿ ಪ್ರಸ್ತಾಪವನ್ನು ಕೇಳಿ ಅನಂತ ಹೋಗಿರುವಂತೆ. ಅಣ್ಣ ಸಹೋದರಿ, ನರನೋ ಸುರನೋ ನೀನೇ ದೇವ, ವರವೋ ನೆರವೋ ನಿನ್ನ ಸ್ವಭಾವ. ಅಣ್ಣ ನರನೋ ಸುರನೋ ನೀನೇ ದೇವ, ವರವೋ ನೆರವೋ ನಿನ್ನ ಸ್ವಭಾವ. ಆದಿ ಅಂತ್ಯನೋ ನೀನೆ, ವೇದ ಪುರಾಣವು ನೀನೆ. ಆದಿ ಅಂತ್ಯನೋ ನೀನೆ, ವೇದ ಪುರಾಣವು ನೀನೆ. ಸಾಧು ಸಜ್ಜನರ ಮೋದದಿ ಪರಿವ ದೇವವರಣ್ಯನು ನೀನೆ. ಸಾಧು ಸಜ್ಜನರ ಮೋದದಿ ಪರಿ ದೇವವರಣ್ಯನು ನೀನೆ. ನೀನೇ ಜಗದಾದಾದಯಾಮಯ. ಅಣ್ಣ
ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕೆಲಸವೇನಾಯಿತು? ಹೋದವನ್ಯಾರು? ಕೃಷ್ಣನಲ್ಲವೇ? ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿ ವಿಚಾರ ನಡೆಯುತ್ತೆ. ಓ, ಅದು ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರನ್ನು ನಡೆದುಕೊಳ್ಳಲಿ, ನನ್ನ ಇಚ್ಛೆಯಂತೆ ನಾನು ನಡೆದುಕೊಳ್ಳುವೆನು. ಶಾಂತರಾಗಿ ಸ್ವಾಮಿ, ಅಣ್ಣನ ಮಾತು ಮುಗಿಯಿತು. ಪಾಂಚಾಲಿ, ನಿಮ್ಮ ಅಣ್ಣನ ಮಾತು ಮುಗಿದರೊಳಗೆ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಸದ್ಯ ವಿಚಾರವು ನಾನು ನಿರೀಕ್ಷಿಸಿದಂತೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದು ಇನ್ನು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆದುಕೊಳ್ಳಲಿ, ನನ್ನ ಇಚ್ಛೆಯಂತೆ ನಾನು ನಡೆದುಕೊಳ್ಳುವೆನು. ನಾನಿನ್ನು ತಡೆಯಲಾರನು ಕುರಿತಿ. ನಿನ್ನ ಸಮಸ್ಯೆ ಮಾತುಗಳನ್ನು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತು ಯದುಪತಿ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಲ್ಲಿ ಅರ್ಜುನನಿಗೆ ಬಳೆಯನ್ನು ತುಳಿಸಿದೆ. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ತುಳಿಸಿರುವುದು ಬಂದಿರುವೆಯಾ? ಯಾದವಗ್ರಣಿ, ಈ ಪಾಂಡುಪುತ್ರನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ ದೇವಾ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾಹುದಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಏನು ಸ್ವಾಭಿಮಾನ ಶೂನ್ಯವಾದ ಈ ಪ್ರಚಂಡ ಭೀಮನಿಗೆ ಅದಂತ ಸಂದೇಶ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆದರೂ ಸಹ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಚಂದಾಗಿ ಸಾಧಿಸಿದೆ. ಸಾಧಿಸು ಕೃಷ್ಣ, ಚಂದಾಗಿ ಸಾಧಿಸು. ನಿಮ್ಮ ಅಪೌರುಷದ ಫಲವನ್ನು ನೀವೇ ಬಿಂಬಿಸಿರಿ. ಈ ಭೀಮನು ಇದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ ಸೇನೆ ಏಕೆ ಓ ದಿಕ್ಕೆ ಕರುಣಿ ಮಣಿಯಲ್ಲಿ, ಏಕೆ ಓ ದಿಕ್ಕೆ ಅಗ್ರಜನೋಡೆಯ ಬೇರೆ ಶ್ರೀಕೃಷ್ಣ ಸೇರೆ, ಅಗ್ರಜನೋಡೆಯ ಬೇರೆ ಶ್ರೀಕೃಷ್ಣ ಸೇರಿ ಭಕ್ತಿಸುವ ಕಲ ಅದಮರ, ಭಕ್ತಿಸುವ ಕಲ ಅದಮರ. ಏಕೆ ಓ ದಿಕ್ಕೆ ತರುಣಿ ಮಣಿಯಲ್ಲಿ, ಏಕೆ ಓ ದಿಕ್ಕೆ ಬೆಳಬಿಡು ನಿನ್ನ ಹೇಳಲ ಭಯವನ್ನು ದುರುಳರವಳಲ, ಬೆಳಬಿಡು ನಿನ್ನ ಹೇಳಲ ಭಯವನ್ನು ದುರುಳರವಳಲ. ಮಕ್ಕಳಾಗಿ ನೀ ಚಿಂತೆಯನ್ನು ಬಿಡು, ಮಕ್ಕಳಾಗಿ ನೀ ಚಿಂತೆಯನ್ನು ಬಿಡು. ಏಕೆ ಓ ದಿಕ್ಕೆ ಕರುಣಿ ಮಣಿಯಲ್ಲಿ, ಏಕೆ ಓ ದಿಕ್ಕೆ, ಏಕೆ ಓ ದಿಕ್ಕೆ, ಏಕೆ ಓ ದಿಕ್ಕೆ. ಯೋಧ ಸೇನೆ, ಈ ಭೀಮಸೇನು ಬದುಕಿದ್ದರೆ ನನ್ನ ಶಪಥವನ್ನು ನೆರವೇರಿಸುವೆನು. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಂಬಾಪತಿಯೇ ಸರಿ. ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ ಹೊಂದಿರುವುದು. ಈ ಸಂಧಿಯು ನನಗೆ ಒಪ್ಪದು ಕೃಷ್ಣ, ನನಗೆ ಒಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿಯಲ್ಲ. ಅದೇನು ಹೇಳು ಕೃಷ್ಣ, ಅದೇನು ಹೇಳು. ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಪಾರ್ಶ್ವದ ಬಳಿ ಕೈಕಟ್ಟಿ ಕುಳಿತುಕೊಳ್ಳ. ಇಲ್ಲ ಇಲ್ಲ, ನಿತ್ಯದಲ್ಲಿ ಹೇಳು. ಇಲ್ಲ ಇಲ್ಲ, ಕುಳಿತುಕೊಳ್ಳದ ಹೊರತು ಆ ಸಂದೇಶವನ್ನು ಹೇಳಲಾಗದು. ಈ ಪರ್ಯಾಸವೇಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಮತ್ತು ನಿನ್ನ ಗದೆಯನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು.
ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಅರ್ಜುನ, ತೆಗೆದುಕೋ ಈ ಗದೆಯನ್ನು. ಯಾಗ್ರಸೇನೆ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ಈ ಮಾತನ್ನು ಎಂದಾದರೂ ಮೀರಿರುವನೇ ಅಣ್ಣ? ತೆಗೆದುಕೋ ಈ ಹಗ್ಗವನ್ನು. ಈ ದಿನ ರಾಜ್ಯಸಭೆಯಲ್ಲಿ ಈ ದಿನ ನನಗೆ ಪುರಸ್ಕಾರ ರೀತಿಯಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರ್ಯಾಸವೇನು? ಇದು ಪರ್ಯಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಡೆ ಮುಡಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆ ಎಂದು ತಿಳಿದಿರುವೆನು. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನೀ ಆ ಸಂದೇಶ ಕೇಳುವ ಇಚ್ಛೆ ನಿನಗಿದ್ದರೆ ಈಗ ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು. ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? ಹೌದು, ಸತ್ಯವಾಗಿ ಬಂಧಿಸುತ್ತೇನೆ. ಅಬ್ಬಾ, ನನಗೀಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿ, ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಯಾರು ಆ ಕಾರ್ಯ ಮಾಡಿದ್ರು? ಇನ್ಯಾರು? ದುರಾಭಿಮಾನಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು. ದುರಹಂಕಾರಿಯಾದ ಆ ದುರ್ಯೋಧನನು ಈ ಕಾರ್ಯ ಮಾಡಿದನು. ಇಂತಹ ಕಾರ್ಯ ಅವರಿಗಲ್ಲದೆ ಮತ್ಯಾರಿಗಿರುವುದು? ನನ್ನ ಕೈಗಳನ್ನು ಬಿಚ್ಚು. ಆ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪಾಂಡುರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ಆ ಕುಂಜಿಕೌರವ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಉತ್ತರದ ಪ್ರಶ್ನೆಯೇ ಇಲ್ಲ ಅಡಿಮಾಪತಿ. ಸಾನೆಂದು ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿದಲ್ಲದೆ ನಮ್ಮ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನ ಮಾಡಿದ ಆ ನನ್ನ ಗುರುಕುಲಕ್ಕೆ ಧಿಕ್ಕಾರವಿರಲಿ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿನಗೆ ಕೊಟ್ಟ ಸಂಧಿಗೆ ಕೊಟ್ಟ ಸಂದೇಶವನ್ನು ಕೇಳು. ದುಡುಕುತ ನುಡಿದ ಕೌರವನು ಇಡಂಬಾಪತಿಯೇ ಕೇಳು. ದುಡುಕುತ ನುಡಿದ ಕೌರವನು ಇಡಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆದು ಭೀಮನಿಗೊಂದು ಊರನ್ನು ಬಿಡೆದು. ಐವರಿಗೈದು ಗ್ರಾಮವ ಕೊಡೆದು ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಪಡೆದಾಗ ಎಲ್ಲ. ಕೊಡುವೆನು ರಾಜ್ಯವ ನಾನು ಪಡೆದಾಗ ಎಲ್ಲ. ದುಡುಕುತ ನುಡಿದ ಕೌರವನು ಇಡಂಬಾಪತಿಯೇಗೆ ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿದನು. ಈ ಸಂದೇಶಕ್ಕೆ ನಮ್ಮ ಉಳಿಯುವುದು ಯುದ್ಧ. ಕೃಷ್ಣ, ನಾನು ಎಂದೆಂದೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸಕಲ ಪ್ರಯತ್ನವನ್ನು ಪಟ್ಟೆನು ಪರಮಾತ್ಮ. ಅಗ್ರಜ ಧನಂಜಯ, ನೀವಾರು ಬಿಚ್ಚು. ಏನು? ಯಾರು ಬಿಚ್ಚುವುದೇ? ನಾನೇ ಬಿಚ್ಚುಗಳ ಹರ ಶಂಭ ಮಹಾದೇವ. ಅಲ್ಲಿ ನನಗೆ ಗಣೇಶ ಬಂದ್ರೆ ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಬಲೆ
ಚಂಡ ಕೌರವನ ಗುಂಡಿಗೆ ಸೇರಿ ಕಂಡ ಎಲುಬುಗಳ ತುಂಡರಿಸಿ ತಲೆ ಚಂಡಿಗೌತನವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ತಲೆ ಚಂಡಿಗೌತನವ ಮಾಡಿಸುವೆ. ಬಲು ಸೂರ್ಯತೆಯ ಕುಲ ಏಣಿಗಳು ತಲೆ ಚಂದಿರಕ್ಕೆ ತಲೆಗಳನ್ನು ನನಗಾಗ ತೀರಿಸಿಕೊಳ್ಳೆ, ನನಗಾಗ ತೀರಿಸಿಕೊಳ್ಳೆ. ಈಗ ಎಲ್ಲರೂ ಕೇಳಿರಿ, ನಾನು ವಾಯುದೇವನ ಅಂಶದಿಂದ ಜನಿಸಿದ್ದ ಸತ್ಯವಾಗಿದ್ದರೆ, ನನ್ನ ತಾಯಿಯಾದ ಕುಂತಿದೇವಿಯು ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳೆ ನಡೆಯುವ ಮಹಾಯುದ್ಧದಲ್ಲಿ ಆ ಕೌರವರ 91 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡುವುದು. ಆತನ ಬಿಸಿ ರಕ್ತದಿಂದ, ಆ ದುಶ್ಯಾಸನನ ಬಿಸಿ ರಕ್ತದಿಂದ ಈ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿದರು. ಅನಂತರ ಆ ದುರುಳ ದುರ್ಯೋಧನನ ತೊಡೆಯನ್ನು ಪುಡಿಗುಟ್ಟಿ ಆತನ ರಾಜಕಿರೀಟವನ್ನು ಈ ನನ್ನ ಎಡಗಾಲಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ ಕೃಷ್ಣ. ಸಪ್ತಾಶ್ವರತಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ तं ಸೂರ್ಯಂ ಪ್ರಣಮಾಮ್ಯಹಂ. ಹೇ ಭಗವಾನ್ ಭಾಸ್ಕರ, ಹರಿಯಲಾರದ ಘೋರಸನು ದೇಹದಾಪಿಯಳುದುಗಿದೆ, ಹರಿಯಲಾರದ ಘೋರಸನು ದೇಹದಾಪಿಯಳುದುಗಿದೆ. ಮನದಿ ಮೂಡಿದ ಅಂಧಕಾರವ, ಹೇ ಭಗವಾನ್ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ, ಹೇ ಭಗವಾನ್ ಭಾಸ್ಕರ, ಒಂದು ಬಾಂಧವರೆಂಬ ಪಾಠಕ್ಕೆ ಸಿಲುಕಿ ನೊಂದಿಹೆ ಇಂದು ತಾಪತೆ. ಒಂದು ಬಾಂಧವರೆಂಬ ಪಾಠಕ್ಕೆ ಸಿಲುಕಿ ನೊಂದಿಹೆ ಇಂದು ತಾಪ. ನೀಗಿಸೋ ಶೋಧನೆಯ ಗೈಯದೆ, ನೀಗಿಸೋ ಶೋಧನೆಯ ಗೈಯದೆ, ಕಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ ಭಾಸ್ಕರ, ಭಾಸ್ಕರ. ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ. ಮಗು ಕರ್ಣ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ನೀನು ಯಾರು ತಾಯಿ? ಕರ್ಣ,
ನೀ ಪೂಜಿಸ್ತಿರುವ ಈ ಪ್ರಭೆಯನ್ನು ತೋರಿಸಿದ ಸ್ತ್ರೀಯಳೇ ನಾನು ಕುಮಾರ. ಈ ನಿರ್ಭಾಗಗಳನ್ನು ಕುತ್ತಿ ಎಂದು ಕರೆಯೋರು ಕರ್ಣ. ಏನು ನನಗೆ ಜನ್ಮ ನೀಡಿದ ಹೆತ್ತ ತಾಯಿ ಅಮ್ಮ, ಇದೋ ನಿಮ್ಮ ಪಾದಕ್ಕೆ ನಮಸ್ಕಾರ. ಶಾಲಿಯಾಗು ಮಗನೇ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಅಮ್ಮ ಕುಮಾರ ಅಮ್ಮ, ಕರ್ಣ, ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಅಮ್ಮ, ಅಮ್ಮ. ಕರುಣೆಯ ತೋರಿದೆ ಉವರ ಕಂಪಣೆದೆ. ಕುಮಾರ ಮಾ. ಅಯ್ಯೋ. ಕರುಣೆಯ ತೋರಿದೆ ಕುವರ ಕಂಪಣೆದೆ. ಎಂದಿಗೆ ಈ ಋಣವ ತೀರಿಸಲೀನ, ಎಂದಿಗೆ ಈ ಋಣವ ತೀರಿಸಲೀನ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ. ಅಮ್ಮ ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ. ಮಗುವಮ್ಮನಾನಾಗ ಏರುವೆ ಮೋಡಿಯೇ. ಮಗುವಮ್ಮನಾನಾಗ ಏರುವೆ ಮೋಡಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಅಮ್ಮ, ಅಮ್ಮ. ನಾ ಮಾಡಿದ ಅಪರಾಧ ಏನದು ತಾಯಿ? ಏನಮ್ಮ? ನಾ ಮಾಡಿದ ಅಪರಾಧ ಏನದು ತಾಯಿ? ಅಕ್ಷಮ್ಯ ಬೆನಿಸೆ ಜೀವವ ತೋರೆವೆ. ಅಕ್ಷಮ್ಯ ಬೆನಿಸೆ ಜೀವವ ತೋರೆವೆ. ಮಗನೆಂಬ ಮಮಕಾರ ನಿನಗಿಲ್ಲ ತಾಯಿ. ಅಮ್ಮ ಅಮ್ಮ, ಮಗನೆಂಬ ಮಮಕಾರ ನಿನಗಿಲ್ಲ ತಾಯಿ. ಐವರ ಮಾತೆ ನಿನಗಿಹುದೇ ಕೊರತೆ. ಐವರ ಮಾತೆ ನಿನಗಿಹುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಕೀರ್ತಿಶಾಲಿಯಾಗು ಮಗನೇ. ಎಂತಹ ಕೀರ್ತಿಯಮ್ಮ! ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ಕುಮಾರ, ನಾನು ಮಾಡಿದ ಅಪರಾಧವಾದರೂ ಹೇಳು ತಾಯಿ, ಹೇಳು ತಾಯಿ, ಹೇಳು. ಅಲ್ಲಿಯ ಜಲಚರ ಪ್ರಾಣಿಗಳು ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟು ಬಿಟ್ಟಿವೆ. ಅಮ್ಮ,
ಕುಮಾರ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹು. ಹೀಗಿರುವಲ್ಲಿ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಆಳಿಸುತ್ತಿರುವಾಗ ಅದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮನಾದೆ. ಹೇಳು ತಾಯಿ, ಹೇಳು. ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ನೀನು ಆ ದೈವಕ್ಕೆ ಸಮಾನನಾದವನು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು, ಪರಮ ಪಾಪಿಯಾಗುವೆನು. ಇಷ್ಟು ದಿನದ ಮೇಲಾದರೂ ಈ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆಯನ್ನೂ ತೋರಿದೆಯಲ್ಲ. ಈ ಉಪಕಾರದ ಬಾಣವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿದ್ದಾಯಿ, ಯಾವ ಜನ್ಮದಲ್ಲಿ ಹೀಗೆಲ್ಲ ಮಾತನಾಡಬೇಡ ಮಗನೇ. ಕಂದ
ಮಾಡಬೇಡ ಕುಮಾರ. ಮೊದಲೇ ನೊಂದು ಹೋಗಿ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿರುವುದು ಮಗನೇ. ನೀನು ಬದುಕಿರುವೆಂದು ನನಗೆ ಖಂಡಿತವಾಗಿ ತಿಳಿದು ಮಗನೇ. ಈಗ ತಾರೆ ಪರಮಾತ್ಮನಿಂದ ನಿನ್ನ ವೃತ್ತಾಂತ ತಿಳಿದು ನಿನ್ನ ನೋಡಲು ಓಡೋಡಿ ಬಂದೆನು. ಬಾಲ್ಯದಲ್ಲಿ ಎಷ್ಟು ಕಷ್ಟಪಟ್ಟಿರುವೆಯೋ, ನೊಂದು ಹೋಗಿರುವೆಯೋ, ಅದಕ್ಕೆಲ್ಲ ನಾನೇ ಕಾರಣ. ನನ್ನನ್ನು ಕ್ಷಮಿಸಿ ಕರ್ಣ, ನನ್ನನ್ನು ಕ್ಷಮಿಸು ಮಗನೇ. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯವು ಎಲ್ಲಿಂದ ಲಭಿಸಬೇಕು ತಾಯೇ, ಎಲ್ಲಿಂದ ಲಭಿಸಬೇಕು? ಆದದ್ದು ಆಗಿ ಹೋಯಿತು, ನಡೆದದ್ದು ನಡೆದು ಹೋಯಿತು. ಈಗಲಾದ ಬಾಳೊಡಗೂಡಿ ಸೌಖ್ಯವಾಗಿ ಬಾಳು, ಸೌಭಾಗ್ಯ ದಾನ ಮಾಡು ಕುಮಾರ. ಒಂದು ಮಾತನ್ನು ಬಿಟ್ಟು ಮತ್ತೇನು ಬೇಕಾದರೂ ಕೇಳುವುದು ನಡೆಸಿಕೊಳ್ಳು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಪಾಂಡವರಲ್ಲಿ ವೈರತ್ವನ್ನಾದರೂ ಕಳೆ ಮಗನೇ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಹೊರದಾತನೇ ನನ್ನ ನಂಬಿ ಈ ಯುದ್ಧವನ್ನು ಓಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾರ್ಥಕಗೊಳ್ಳಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ, ನ್ಯಾಯವೇ? ಅಮ್ಮ, ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರಲಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನೆ ಇಂತಹ ನೀಚನೇ ಎಂದು ತಲೆಬಾಗಿ ಶಪಿಸರಿ. ಕುಮಾರ, ಇಂತಹ ಸಂದರ್ಭದಲ್ಲಿ ನೀನೇ ಹಿತೆ ಬೋಧನೆ ಮಾಡುತ್ತಾರೆ. ಕುಮಾರ, ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರು. ನೀವಾದರೂ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ. ಅಮ್ಮ, ಅಮ್ಮ, ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆ ನನಗಿರಲಿಲ್ಲ. ಮಮ ಪ್ರಾಣಾಯ ಪಾಂಡವಾಯ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ತಾಯಿ? ಬಿಡಮ್ಮ ಅದರ ಚಿಂತೆಯನ್ನು. ಲೋಕೈಕ ವೀರರಾದ ನೀನು ಆ ಕೊರಡಗೂಡಿ ಪಾಂಡವರಿಗೆ ಕೇಡನ್ನು ಬಯಸುತ್ತಿರುವಾಗ ನಾನು ಹೇಗೆ ತಾರೆ ಭಯಪಡದಿರಲಿ ಮಗನೇ? ಕನ್ನಡ ಅಮ್ಮ, ಕುಮಾರ, ಅಮ್ಮ, ನಾಳಿದ್ದೆಲ್ಲಾದರೂ ಪರಾತ್ಮಕನಾಗುವುದು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷ ಇರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆ. ಕುಮಾರ, ಅಮ್ಮ, ನಿನ್ನ ಸಹಿತ ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿ ಬಿಟ್ಟಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲಿ ತನ್ನ ಪ್ರಾಣದಂತೆಯೂ ಹೃದಯದ ಸಕಲಂತೆಯೂ ನನ್ನನ್ನೇ ನಂಬಿ ಈ ಯುದ್ಧವನ್ನು ಓಡುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ, ನ್ಯಾಯವೇ? ಸರ್ವತಾ ಆಗಲಾರದು. ಈ ಯುದ್ಧದಲ್ಲಿ ನಾನು ಪರಾನ್ಮುಖನಾಗಲಾರೆ ತಾಯಿ. ಕರ್ಣ, ಅಮ್ಮ, ನಾಳಿನ ಯುದ್ಧರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿ ಬಿದ್ದರೆ, ಪಾಂಡವರು ನನ್ನ ಕೈಗೆ ಸಿಕ್ಕಿ ಬಿದ್ದರೆ ಅವರನ್ನು ಮಾತ್ರ ಕೊಲ್ಲಬೇಡ. ಅವರನ್ನು ಅಮ್ಮ, 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 ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ, 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 ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ, ಅಮ್ಮ,
ತೀರವೇ ಕಡಿದು ಹೋಗಲಿ, ಪಾನು ಭೂಮಿಯೇ ಬಿರಿದು ನಿಲ್ಲಲಿ. ಕಡಲ ತೀರವೇ ಕಡಿದು ಹೋಗಲಿ, ಪಾನು ಭೂಮಿಯೇ ಬಿರಿದು ನಿಲ್ಲಲಿ. ಈ ದೇಹವೇ ಚೂರಾಗಲಿ, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಕುಮಾರ ಅಮ್ಮ ಅಮ್ಮ ಕುಮಾರ ಅಮ್ಮ 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 ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ ಅಮ್ಮ ನದಿಯ ತೀರದಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ದೇಹ ಬೆಳೆಯಿತು. ಅಮ್ಮ ನಿಜವಮ್ಮ. ನದಿಯ ತೀರದಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ದೇಹ ಬೆಳೆಯಿತು. ಮಮತೆಯು ಮರೆಯಿತು, ಹೋದರ ತೊರೆಯಿತು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ ದುರದಳರ್ಜುನ ರಣಕ್ಕೆ ದರ್ಪಣ, ನನ್ನ ಸ್ವಾಮಿಗೆ ಪ್ರೇಮ ದರ್ಪಣ. ಅಮ್ಮ ನಿಜ ಅಮ್ಮ. ದುರದಳರ್ಜುನ ರಣಕ್ಕೆ ದರ್ಪಣ, ನನ್ನ ಸ್ವಾಮಿಗೆ ಪ್ರೇಮ ದರ್ಪಣ. ನಿನ್ನಾಣೆಗೂ ನನ್ನಾಣೆಗೂ ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ 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 ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರು. ನಾನು ಆತನನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ತನ್ನ ಗದೆಯಿಂದ ನನ್ನ ತಲೆಯನ್ನು ಪುಡಿ ಪುಡಿ ಮಾಡಿದರು. ನಾನು ಆತನ ಮೇಲೆ ಕೈ ಮಾಡುವುದೂ ಇಲ್ಲ. ಅಮ್ಮ ತೇಜೋ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನೆಂದಿಗೂ ಕೇಳನ್ನು ಬಯಸುವುದಿಲ್ಲ. ಆದರೆ ಧನಂಜಯ, ಕಿರೀಟಿ, ದ್ರವ್ಯಸಾಚಿ, ಪರಶಿವರೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ, ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ದುರಹಂಕಾರದಿಂದ ಮೆರೆಯುತ್ತಿರುವ ಆ ಅರ್ಜುನನನ್ನು ಮಾತ್ರ ಉಳಿಸಲಾರ ತಾಯಿ. ಆತನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ? ಹೌದು ತಾಯಿ, ಹೌದು. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಮಾ, ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ, ನಿಮ್ಮೆಲ್ಲರ ಮನಸಂತೋಷವಿದ್ದಂತಾಗಲಿ. ಕುಮಾರ, ಹೋಗಲಿ ಬಿಡು ಕುಮಾರ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಹೆತ್ತ ಒಟ್ಟಿಗೆ ಅದೇ ಸಂತೋಷ ಮಗನೇ. ಕುಮಾರ, ಅಮ್ಮ, ಹೆತ್ತ ತಾಯ ಒಂದು ಮಾತನ್ನಾದರೂ ನಡೆಸಿಕೊಡುವ ಕುಮಾರ. ಅಮ್ಮ, ಹೆತ್ತ ತಾಯಿಯ ಮಾತನ್ನು ನಡೆಸಲಾರದ ಕಡುಕೂಳನೆಂದು ಭಾವಿಸಿದೆಯಾ ತಾಯಿ? ಸತ್ಯವಾಗಿ ಏನು ಹೇಳು ತಾಯಿ, ನಡೆಸಿಕೊಡುವೆನು.
ದೊಡ್ಡ ಬಾಣವ ತೊಡದಿರೋ ರಣದಿ ದೊಡ್ಡ ಬಾಣವ ತೊಡದಿರೋ ರಣದಿ ದಿಟ್ಟದ ನದಿ ಬೇಟನೆ ಹೋಗುವೆ ದಿಟ್ಟದ ನದಿ ಬೇಟನೆ ಹೋಗುವೆ ಕುವರನೆ ಕೇಳು ಪರಮದಯಾಳು ಮಾತೆಯ ನುಡಿಯನು ಲಾಲಿಸು ಕುವರ ಆ, ಕುವರ ಕುವರ ಕುಮಾರ ಅಮ್ಮ, ನಾಳಿನ ಯುದ್ಧರಂಗದಲ್ಲಿ ನಾಳಿನ ಯುದ್ಧರಂಗದಲ್ಲಿ ಯುದ್ಧರಂಗದಲ್ಲಿ ದೊಡ್ಡ ಬಾಣವನ್ನು ಅಷ್ಟದಿಕ್ಪಾಲಕರೇ, ಮನು ಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನಮ್ಮ ಕೌರವೇಶ್ವರರನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ವಿದುರನು ಸಮಯಕ್ಕೆ ಸರಿಯಾಗಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಇನ್ನು ನೆತ್ತ ತಾಯಿಯಾದ ನೀನು ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನವನ್ನು ಪಡೆದಿರು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷ ಇರೋರಿಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಕುಮಾರ ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಹುತ್ತದಲ್ಲಿ ನಮಗೆ ಜಯವಿಲ್ಲ. ನೀವು ಹೋಗಿ ಬಾ ತಾಯಿ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ ಮಗನೇ? ಅಮ್ಮ ಎತ್ತ ತಾಯಿಯ ಎತ್ತ ಕರುಳಿನ ಬಾಧೆಯನ್ನು ನಾವು ಬಲ್ಲೆ. ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಕುಮಾರ, ಸತ್ಯ ಸಾಕ್ಷಿ ಧರ್ಮಗಳನ್ನು ನಾ ಬಿಡನೊಲ್ಲೆ. ಕಟ್ಟ ಕಡೆಯದೋಳ್ ಕರ್ಮದಾನಿಗೆ ಕಾಲಿಡನಲ್ಲೇ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಸಂದೇಹವ ಬಿಡು ಅಮ್ಮ, ಸಂದೇಹವ ಬಿಡು ಅಮ್ಮ, ನನ್ನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯ ಕೊಡುವುದೆಲ್ಲ ನಾಮಲ್ಲ. ಹಿಡಿಯುವುದೊಂದೇ ಬಾಣದ ಗುರಿಯ ಕೊಡುವುದೆಲ್ಲ ನಾಮಲ್ಲ. ಆ ಮುಗಿಲ ಹಿಡಿದು ಬರಲಿ ಈ ಧರೆಯ ಬಿಡುವುದಿಲ್ಲದೆ. ಆ ಮುಗಿಲೆ ಇಳಿದು ಬರಲಿ ಈ ಧರೆ ಬಿಡುವುದಿಲ್ಲವೇ. ನಾಳೆ ತಪ್ಪೆನಮ್ಮ, ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ.
ನಾನಿನ್ನು ಹೋಗಿ ಬರುತ್ತೇನೆ ಮಗನೇ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೂ ಹಿಂದಾಯಿತು, ಅಂತಿಮ ದರ್ಶನವು ಹಿಂದೆ ಎಂದು ಬರುವುದು ತಾಯಿ. ಈ ಮಹಾಭಾರತದ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ದೈವ ವಶಾನ್, ಈ ಯುದ್ಧದಲ್ಲಿ ನಾನು ಮೃತನಾದರೆ ಸತ್ಯಸಂಧನನಾದ ಆ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಬಹಳ ವಿನಯದಿಂದ ಬೇಡಿಕೊಳ್ಳುವೆನು. ಅಯ್ಯೋ ಪರಮಾತ್ಮ, ಇಂತಹ ಸಂಘರ್ಷದಿಂದ ಈ ಸಾಮ್ರಾಜ್ಯ ಉಳಿಯದಾದರೆ ಈ ಸಾಮ್ರಾಜ್ಯ ಉಳಿಯದೆ ನಾಶವಾಗಿ ಹೋಗಲಿ, ಉಳಿಯದೆ ನಾಶವಾಗಿ ಹೋಗಲಿ. ಅಮ್ಮ, ಯುಗದಿ ಕಾಣಲೌದೆಯೆಂದು ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಲೌದೆಯೆಂದು ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಲೌದೆಯೆಂದು ಬಗೆ ಬಗೆಯಳು ಬಗೆ ಬಗೆಯಳು ಕಣ್ಣೀರ ಕಲಲಿ ಅಮ್ಮ, ಅಮ್ಮ ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ ಮಗನೇ ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಇದೆ. ಮಗನೇ ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಇದೆ. ಬಗೆ ಬಗೆಯೊಳು ನೊಂದು ಕಣ್ಣೀರ ಬಗೆ ಬಗೆಯೊಳು ನೊಂದು ಕಣ್ಣೀರ ಕರಲಿ. ಮಗನೇ ಮಗನೇ ಹೋಗಿ ಬರುವೆನು ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ